ಮಾಡಿದ್ದೀನಿ. ಅವ್ರು CM ಆಗಿದ್ದಾಗ ಕಟ್ಟಿರೋ ಎಲ್ಲ ವಾಚ್ಗಳದ್ದು ಒಂದು ವಿಡಿಯೋ ಮೀಡಿಯಾ ಅವ್ರಿಗೆ ಹಾಕಿದ್ದೀನಿ. ಅವ್ರ ಗೋಲ್ಡ್ ಕಲರ್ ವಾಚು ಎಲ್ಲ ಅವ್ರು ಕಟ್ಟಿದಾರಲ್ಲ. ಈಗ ಅಲಿಗೇಷನ್ ಬಂದಿದ ತಕ್ಷಣ ಯಾವುದೋ HMT ವಾಚ್ ಕಟ್ಕೊಂಡ್ ಬಂದ್ಬಿಟ್ರೆ ನಾನು ಇವಾಗ ಕಟ್ತಿದ್ದೆ ಅಂತ. ನೀವು CM ಆಗಿದ್ದಾಗ 62 ವಾಚ್ ಕಟ್ಟಿದ್ರಿ ಅಂತ ನಾನು ಫೋಟೋಗಳು ರಿಲೀಸ್ ಮಾಡಿದ್ದೀನಿ ಮೀಡಿಯಾ ಗ್ರೂಪ್ಗೆ. ಅವ್ರು ಕಟ್ಟಿರೋ ಬೇರೆ ಬೇರೆ ವಾಚ್ಗಳು. ಕುಮಾರಣ್ಣ ಅವ್ರಿಗೆ ವಾಚ್ಗಳ ಬಗ್ಗೆ ಒಂದು ಅಂದರೆ ವಾಚ್ ಬೇರೆ ಬೇರೆ ಥರ ವಾಚ್ ಕಟ್ಟೋದು ಅವ್ರಿಗೆ ಅಭ್ಯಾಸ, ಅದನ್ನು ಪ್ರಸ್ತಾಪಿಸಿದ್ದೀನಿ. ನೋಡಿ ಕುಮಾರಣ್ಣ, ನೀವು ನನಗೆ ಟ್ರಸ್ಟಿಗೆ ಹೆಂಗೆ ಬಂತು ಅಂತ ನಾನು ಕೇಳಿದಾಗ ನಾನು ಡಾಕ್ಯುಮೆಂಟ್ ಬಿಸಾಕಿದ್ನಲ್ಲ, ನೀವು ಆ 32 ಎಕರೆ ಅಲ್ಲಿ ಹೆಂಗೆ ಬಂತು ಅಂತ ನನ್ನ ಮುಖದ ಮೇಲೆ ಬಿಸಾಕ್ಬಿಡಿ. ಪ್ರದೀಪ್ ತಗೊಳ್ಳೋ 32 ಎಕರೆ ತಗೋ, ನಮ್ಮ ತೋಟದಲ್ಲಿ ಬದನೆಕಾಯಿ ಮಾರು ತೆಗೆದೆ. ಬದನೆಕಾಯಿ 500 ರೂಪಾಯಿ kg, ನಮ್ಮ ತೋಟದ್ದು ಬೇರೆ ಕಡೆ 20 ರೂಪಾಯಿ kg ಅಷ್ಟೇ. ನೋಡು ಇಂಥ ಬದನೆಕಾಯಿ ಮಾರಿ ನಾನು ತಗೊಂಡೆ 32 ಎಕರೆ. ಬಿಸಾಕೋಣ, ನಾನು ಮತ್ತೆ ನಿಮ್ಮನ್ನು ಪ್ರಶ್ನೆ ಮಾಡೋಂಗೆ ಏನಿದೆ? ಇಲ್ಲ ನಾನು ಟೊಮೊಟೊ ಬೆಳೆದೆ, ಬೇರೆ ಟೊಮೊಟೊ 20 ರೂಪಾಯಿ kg, ನಮ್ದು 2000 ರೂಪಾಯಿ kg. ಬಿಸಾಕೋಣ. ಈಗ ನಾನು ಬಿಸಾಕಿದ್ನಲ್ವಾ, ನನಗೆ ಹೆಂಗೆ ಬಂದು CSI ಇಟ್ಟು ಅಂತ ಡಾಕ್ಯುಮೆಂಟ್ ಕೊಟ್ಟನಲ್ಲ, ನೀನು 32 ಎಕರೆಗೆ ಸೋರ್ಸ್ ಕೊಟ್ಬಿಟ್ರೆ ಮುಗೀತಲ್ಲ ಕುಮಾರಣ್ಣ. ಮತ್ತು ಇನ್ನೊಂದು ರವಿ ಕುಮಾರಣ್ಣ ಅವ್ರು ಹೇಳಿದ್ದಾರೆ, ಕುಮಾರಣ್ಣ ಅವ್ರ ಮನೆಗೆ ವಾಚ್ಮ್ಯಾನ್ ಆಗು ಅಂತ. ನೋಡಿ, ಕುಮಾರಸ್ವಾಮಿ ಅವರು ದೊಡ್ಡವರು. ಕುಮಾರಣ್ಣ ನನ್ನನ್ನು ಬಯಸೋದಾದರೆ, ಪ್ರದೀಪ್ ಈಶ್ವರ್ ನನ್ನ ಮನೆ ವಾಚ್ಮ್ಯಾನ್ ಆಗು ಅಂದರೆ ಅವ್ರ ಮನೆ ವಾಚ್ಮ್ಯಾನ್ ಆಗೋದು ನನ್ನ ಸೌಭಾಗ್ಯ ಅಂತ ಬಯಸ್ತೀನಿ. ಅದರಲ್ಲಿ ತಪ್ಪೇನಿದೆ? ಕುಮಾರಣ್ಣ CM, ಅವ್ರ ತಂದೆಯವರು PM, ಅದರಲ್ಲೇನಿದೆ? ಇದು ನನ್ನ ಅಭಿಪ್ರಾಯ ಸರ್. ಒಂದು ಗಾದೆ ಇದೆ, ಬಾಯಿದ್ರೆ ಬದುಕಿಯ ಮಗಳೇ. ಅದು ನುಡಿಗಟ್ಟೋದು, ಗಾದೆ ಅಲ್ಲ ಅಂತ ಕಾಣ್ತದೆ. ಗಾದೆನ ನುಡಿಗಟ್ಟು ಇದೆ, ಬಾಯಿದ್ರೆ ಬದುಕಿಯ ಮಗಳೇ. ಇದು ಮೋಸ್ಟ್ಲಿ ಪ್ರದೀಪ್ ಅವರು ಇದನ್ನ ಈಗಲೇ ಹೇಳ್ಬಿಡ್ತೀನಿ. ಉತ್ತರ ಕರ್ನಾಟಕದಲ್ಲಿ ಇನ್ನೊಂದಿದೆ, ಬಂಡ ಬಾಯಿ ಇದ್ರೆ ಒಂದು ಹಿಂಡುವ ಎಮ್ಮೆ ಇದ್ದಂಗೆ ಅಂತ ಮನೇಲಿ. ಕರೆಕ್ಟ್, ಬಂಡ ಬಾಯಿ ಇದ್ರೆ ಹಿಂಡೋ ಎಮ್ಮೆ ಇದ್ದಂಗೆ. ಇದು ಹೇಳಿ. ಬಹುಶಃ ಪ್ರದೀಪ್ ಈಶ್ವರ್ ಅವರು ಇದನ್ನ ಬಾಯಿ ಇದ್ರೆ ಬದುಕಿಯ ಮಗನೇ ಅಂತ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ಅವ್ರು ಇದುವರೆಗೆ ಬೆಳೆದಿದ್ದಿದೆಯಲ್ಲ ಬರೀ ಬಾಯಿನೇ ಅವ್ರ ಅಸ್ತ್ರ, ಮೇಜರ್ ಅಸ್ತ್ರ ಅವ್ರದ್ದೇನು ಅಂತಂದ್ರೆ ಬಾಯಿ. ಸುಧಾಕರ್ ಅವರು ಕೊಡಬಾರ್ದು ಕಾಟ ಕೊಟ್ರಿ ಇವ್ರಿಗೆ. ಸುಧಾಕರ್ ಅವರು ಕೊಡಬಾರ್ದು ಕಾಟ, ಏನೋ 10 ಕೇಸ್ಗಳು. ಆ ಕೇಸ್ಗಳಿಂದ ಹುಟ್ಟಿದ ರಾಜಕಾರಣಿ ನಮ್ಮ ಪ್ರದೀಪ್ ಈಶ್ವರ್ ಅವರು ಅದನ್ನೇನು ಮಾಡ್ತಾ ಇದ್ದಾರೆ, ಆ ಭಾಷಣ, ಅವರ ಸಂಸ್ಥೆ, ಆ ಟೀಚಿಂಗು, ಅಲ್ಲಿಂದ ಬಂದ ಅದನ್ನು, ಆ ಸ್ಕಿಲ್ಲನ್ನು ತುಂಬ ಏನೋ ಸಕ್ಸಸ್ಫುಲಿ ಬಳಸ್ಕೊತಾ ಇದ್ದಾರೆ. ಅತ್ಯಂತ ಯಶಸ್ವಿಯಾಗಿ ಬಳಸ್ಕೊಳ್ತಿರುವ, ನಾಲಿಗೆಯನ್ನು ಅತ್ಯಂತ ಚೆನ್ನಾಗಿ ದುಡಿಸಿಕೊಳ್ಳುತ್ತಿರುವ ರಾಜಕಾರಣಿ ಯಾರು ಇದ್ದಾರೆ ಅಂತ ಹೇಳಿದ್ರೆ ಅದು ಪ್ರದೀಪ್ ಈಶ್ವರ್ ಅವರು. ಈ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಾಗ ಅವರ ಎಕ್ಸ್ಪ್ರೆಷನ್ ಅವ್ರೇನೂ ಮಾಡಲಿಲ್ಲ, ಸಂತನ ಥರ ಸುಮ್ಮನೆ ಕೂತು ಒಂದು ಮೆಸೇಜ್ ಪಾಸ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಅಂದರೆ ಭಾಳ ದೊಡ್ಡ ಶಾಕ್ ಅನ್ನೋ ಥರ ಮೆಸೇಜ್ ಕೊಡೋಕ್ಕೆ ಟ್ರೈ ಮಾಡಿದ್ರು. ಆಮೇಲೆ ಕಾಂಪನ್ಸೇಟ್ ಮಾಡೋಕ್ಕೂ ಟ್ರೈ ಮಾಡಿದ್ರು. ಈಗ ಏನು ಮಾಡ್ತಾ ಇದ್ದಾರೆ, ಹಿಂದೆ ಇವರು ಮಾತಾಡ್ಬೇಕಾದ್ರೆ DK ಅವರು ಎಬ್ಸ್ ಕಳಿಸಿದ್ರು ಹಿಂದ್ಗಡೆ ಬಂದು ನಿಂತರು ಇವರು. DK ನಡಿ ಅಂತ ಕಳಿಸಿದ್ರು, ಕೈ ಮುಗಿದು ಹೋಗಿದ್ರು. ಅಂದರೆ ಇವ್ರಿಗೆ ಒಂದು ಜನರನ್ನು ಏನೋ ಒಳ್ಳೆಯದಾಗಿ ಆಗಲಿ ಕೆಟ್ಟದಾಗಿ ಆಗಲಿ ಯಾವುದೋ ಒಂದು ಮಾರ್ಗದಲ್ಲಿ ಜನರನ್ನು ರೀಚ್ ಆಗಬೇಕು ಅಂತ ಆಸೆ ಅವ್ರಿಗೆ. ನಾನು ವೈರಲ್ ಸ್ಟಾರ್ ಅಂತ ಹೇಳ್ಕೊತಾರೆ. BJP ಅವ್ರಿಗೆ ನಾನೇ ಫುಡ್ಡು ಅಂತ ಹೇಳ್ಕೊತಾರೆ, BJP ಅವ್ರು ನನ್ನ ಫುಡ್ಡು ಅಂತ ಹೇಳ್ತಾರೆ. ಬಹುಶಃ ಇವರು DK ಶಿವಕುಮಾರ್ ಅವರ ಗಮನವನ್ನು ಸೆಳೆಯೋದಕ್ಕೆ ಈ ಥರ ಮಾಡ್ತಾ ಇದ್ದಾರೆ ಅಂತಲೂ ಅನಿಸ್ತಾ ಇದೆ, ಜನ ಮಾತಾಡ್ತಾ ಇದ್ದಾರೆ. ಎರಡನೇದು, ಕುಮಾರಸ್ವಾಮಿ ಅವ್ರ ಮೇಲೆ ಏಕಾಏಕಿ ಸಿಂಗೂರಲ್ಲಿ ಬಿದ್ದುಬಿಡೋದು, ಕುಮಾರಸ್ವಾಮಿಗೆ ಹೋಗಿ ಡಿಚ್ಚಿ ಹೊಡೆದ್ಬಿಡೋದು. ಹೋಗಿ ಯಾರಿಗೂ ಬಂಡೆಗೆ ಡಿಚ್ಚಿ ಹೊಡ್ಕೊಂಡಂಗೆ ಪ್ರದೀಪ್ ಸರ್ ಬಂಡೆಗೆ ಕುಮಾರಸ್ವಾಮಿ ವಿರುದ್ಧ ಸುಮಾರು ಜನ ಡಿಚ್ಚಿ ಹೊಡಿಯೋಕ್ಕೆ ಹೋಗಿ ಗಾಯ ಮಾಡ್ಕೊಂಡು ಬಂದಿರೋರು ತುಂಬ ಜನ. ಅದ್ರ ಕಣ್ಣೆದುರುಗಡೆ ಇದೆ ಉದಾಹರಣೆ. ನೀವು ಯಾಕೆ ಹೋಗಿ ಕುಮಾರಸ್ವಾಮಿನ 60 ವಾಚ್ ಇದೆ, ಅದೆಷ್ಟೋ ಕೋಟಿ ಬೆಲೆ ಬಾಳುತ್ತೆ. ಅವ್ರು HMT ರಿಜ್ಯೂನೇಟ್ ಮಾಡಿದ್ರಲ್ಲ ಆಫೀಸು, ಅವತ್ತಿಂದ HMT ವಾಚ್ ಹಾಕ್ತಾ ಇದ್ದಾರೆ ಕುಮಾರಸ್ವಾಮಿಯವರು. ಆಮೇಲೆ ಕುಮಾರಸ್ವಾಮಿ ಅವ್ರಿಗೆ, ದೇವೇಗೌಡರ ಮಕ್ಕಳಿಗೆ, ದೇವೇಗೌಡರಿಗೆ ಸಾರ್ವಜನಿಕವಾಗಿ ಹೆಂಗೆ ಮಾತಾಡಬೇಕು, ಸಾರ್ವಜನಿಕವಾಗಿ ಹೆಂಗೆ ಇರಬೇಕು, ಏನು ಹಾಕಬೇಕು, ಏನು ಬಿಡಬೇಕು ಅನ್ನೋದನ್ನು ನೀವು ಹೇಳ್ಕೊಡ್ಬೇಕಾ? ಅವರು ಅದರಲ್ಲಿ ಪ್ರಿನ್ಸಿಪಾಲ್ಗಳು. ಅವ್ರು ಪ್ರಿನ್ಸಿಪಾಲ್ ಆಗಿರೋ ಕ್ಲಾಸಲ್ಲಿ ನೀವು ಪ್ರೈಮರಿ ಸ್ಕೂಲ್ ಸ್ಟೂಡೆಂಟ್ಸು. ಹಿಂಗಿರೋ ಟೈಮಲ್ಲಿ ಹೋಗಿ ನೀವು ಕುಮಾರಸ್ವಾಮಿಗೆ ಬಿದ್ದರೆ ಜನ ಕೇಳ್ತಾರಾ? ನಾನು ಇನ್ನೊಂದು ಹೇಳೋದು ಅಂತ ಹೇಳಿದ್ರೆ, ಸುಧಾಕರ್ ಬೆಂಬಲಿಗರು ಮತ್ತು ಕುಮಾರಸ್ವಾಮಿಯ ಅಭಿಮಾನಿಗಳು ಸೇರಿ ಇವತ್ತು ಮಾಡಿರೋದು. ಆಯ್ತಪ್ಪ, ಫಂಕ್ಷನ್. ಈಗ ಕುಮಾರಸ್ವಾಮಿಯವ್ರು ನಿಮ್ಮ ಥರ ಮೆಟ್ಟು ಕಳಿಸ್ಕೊತಾರ? ಯಾರು ಬೈದರೆ ಮೆಟ್ಟಲ್ಲಿ ಹೊಡೆಯೋಕ್ಕೆ ಹೋಗೋದು, ಅವನ್ನ ಹಿಡಿದು ಹೊಡೆದಕ್ಕೆ ನಿಂತ್ಕೊಳ್ಳೋದು, ಇದೆಲ್ಲ ತಪ್ಪಿದು. ಆಮೇಲೆ ಅವರು ಅಷ್ಟೇ ಸೇಮ್ ಸಿದ್ದರಾಮಯ್ಯ ಸ್ಟೈಲಲ್ಲಿ ಆ ವೇದಿಕೆ ಮೇಲೆ ನಿಂತು ತೊಡೆ ತಟ್ಟಕ್ಕೆ ಹೋಗೋದು. ಈ ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋದಿದೆಯಲ್ಲ, ನಿಮ್ಗಳಿಗೆ ಏನೂ ಆಗಲ್ಲ. ಇದು ಕಾಮನ್ ಮ್ಯಾನ್ಗೆ ಎಫೆಕ್ಟ್ ಆಗುತ್ತೆ. ನಿಮ್ಮ ಕಾರ್ಯಕರ್ತರು ನಿಮ್ಮನ್ನು ನಂಬ್ಕೊಂಡು ಏನೋ ಇದೇ ಸರಿ ಅಂತ ಅಂದ್ಕೊಂಡು ಹೊಡೆದಾಡೋದನ್ನೇ ಪಾಲಿಟಿಕ್ಸು ಅಂತ ಅಂದ್ಕೊಂಡು ಕಚಡ ಕೆಲಸಕ್ಕೆ ಇಳಿತಾರೆ ಅವರು. ವೆಸ್ಟ್ ಬೆಂಗಾಲ್ ಅರ್ಥ ಆಯ್ತಾ? ವೆಸ್ಟ್ ಬೆಂಗಾಲ್ ಪರಿಸ್ಥಿತಿ ಆಗ್ತದೆ. ಅವ್ರು ಯಾರು ಹೊಡೆದಾಡ್ಕೋತಾರೆ, ಅವ್ರಿಗೂ ಫ್ಯಾಮಿಲಿ ಇರ್ತದೆ, ಕೇಸ್ ಹಾಕಿಸ್ಕೋತಾರೆ, FIR ಹೊಡಿಸ್ಕೋತಾರೆ. ನೀವು ಬರ್ತೀರಾ ಅವಾಗ? ಇದನ್ನು, ಈ ಚೇಷ್ಟೆಗಳನ್ನ ಬಿಡಬೇಕು ನಮ್ಮ ರಾಜಕಾರಣಿಗಳು. ಮೆಚ್ಯೂರ್ಡ್ ಆಗಿ ನೀವು ಹೆಂಗಿರ್ತೀರೋ ನಿಮ್ಮ ಬೆಂಬಲಿಗರು ಹಂಗಿರ್ತಾರೆ. ನೀವು ಹೇಗೆ ನಡ್ಕೋತೀರೋ ಅವರು ಹಾಗೆ ನಡ್ಕೋತಾರೆ. ನಿಮ್ಮ ಥಾಟ್ಸ್ ಹೇಗಿರುತ್ತೋ ಆ ಥಾಟ್ಸ್ನ ಅವ್ರು ಫಾಲೋ ಮಾಡ್ತಾರೆ. ಈಗ ಕುಮಾರಸ್ವಾಮಿಯವರು ಹೇಳ್ಬೇಕು, ಅವ್ನು ಏನೇ ಕೆಟ್ಟದಾಗ ಬೈಲಿ, ನೀವು ರಿಯಾಕ್ಟ್ ಮಾಡಿದಿರಿ, ಮುಗೀತಲ್ವಾ?
ನಿಮ್ಮ ಬೆಂಬಲಿಗರು ಹೇಳಬೇಕು, ಹೊಡೆಯೋದು ಬಡಿಯೋದು ಚಪ್ಪಲಿ ಎಸೆಯೋದು ಇದು ನಮ್ಮ ಸಂಸ್ಕೃತಿನ ತೋರಿಸ್ತದೆ. ಇವತ್ತು ಕೆಂಪೇಗೌಡ ಜಯಂತಿ ದಿನ ಕೆಂಪೇಗೌಡರು ಏನು ಹೇಳ್ಬೋದ್ರು, ಯಾವ ಮೆಸೇಜನ್ನು ಕೊಟ್ಬಿಟ್ಟು ಹೋದ್ರು ನಮಗೆ? ಬೆಂಗಳೂರು ನೋಡಿ, 100 ವರ್ಷ ಆದರೂ ಅಳಿಸೋಕ್ಕಾಗದೇ ಇರೋ ಆ ಬೆಂಗಳೂರನ್ನು ಕಟ್ಟಿ ಹೋದರು ಅಲ್ವಾ. ಗೆಲ್ಲುವಿನ ನಗರ ನಮ್ಮ ಹೇಳಿದ್ರಲ್ಲ ಯಾರೋ IAS ಆಫೀಸರ್, ಗೆದ್ದ ನಗರವನ್ನು ಕಟ್ಟಿ ಹೋದರು. ಗೆಲ್ಲೋದನ್ನು ಮಾಡಿರಿ, ಅವ್ನಿಗೆ ಚಪ್ಪಲಿಲಿ ಹೊಡೆದು ಅವ್ನು ಬರೋದು ಏನೋ ಪ್ರೋಗ್ರಾಮಿಗೆ ಬರೋದನ್ನು ತಡೆದು ಗೇಟ್ ಹೇಳಿ ಈ ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋ ಅಗತ್ಯ ಏನಿತ್ತು? ಆಮೇಲೆ ಪ್ರದೀಪ್ ಅವ್ರಿಗೆ ಹೇಳೋದು, ಈ ಚೀಪ್ ಗಿಮಿಕ್ಸಿಂದ ನೀವು DK ಶಿವಕುಮಾರ್ ಅವ್ರ ಗಮನ ಸೆಳಿತೀನಿ ಅಂತಾನೋ, ಸಿದ್ದರಾಮಯ್ಯನವ್ರ ಗಮನ ಸೆಳಿತೀನಿ ಅಂತಾನೋ, ರಾಹುಲ್ ಗಾಂಧಿಯವ್ರ ಗಮನ ಸೆಳಿತೀನೋ ಅಂತ ಹೇಳಿದ್ರೆ ಅದು 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 ಬಾಲಿಶ ಅಂತ ಅನಿಸುತ್ತೆ. ಏನಾಗುತ್ತೆ ಇಂಥ ನ್ಯೂಸೆನ್ಸಲ್ಲಿ ಅಲ್ಲೋಗಿ ನೀವು ಜನರ ಮಧ್ಯೆ ನಿಂತು ಬಡಿ ಆಟ ಆಡಿದ್ರೆ ಯಾರೋ ಒಬ್ಬ ಇನ್ನೊಬ್ಬ ನೀವು ನೋಡಿ ಯಾರೋ ಚಪ್ಪಲಿ ಎಸ್ನಲ್ಲ, ಇನ್ನೊಬ್ಬ ಯಾರೋ ಕಲ್ಲೆತ್ಕತಾನೆ. ಈ ವಾತಾವರಣ ಕ್ರಿಯೇಟ್ ಮಾಡೋಕ್ಕೆ ನೀವು ಬಿಡಬಾರ್ದು. ನಿಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ನಿಮ್ಮ ಕಮ್ಯುನಿಟಿ ಒಂದಷ್ಟು ಜನ ಇದ್ದಾರೆ, ಅವ್ರ ವೋಟನ್ನು ಪೋಲರೈಸ್ ಮಾಡ್ಬೋದು ಅಂತ ನಿಮ್ಮ ಮೈಂಡಲ್ಲಿ ಇರ್ಬೋದು. ಆಪೋಸಿಟ್ನವ್ರಿಗೆ ಬೇರೆ ಥರ ಐಡಿಯಾಸ್ ಇರುತ್ತೆ. ಈ ನ್ಯೂಸೆನ್ಸ್ ಪಾಲಿಟಿಕ್ಸ್ನ ನಾವು ಎನ್ಕರೇಜ್ ಮಾಡಬಾರ್ದು. ಪ್ರದೀಪ್ ಅವರಾಗಿರ್ಬೋದು, ಕುಮಾರಸ್ವಾಮಿ ಅಥವಾ ಸುಧಾಕರ್ ಅವರ ಬೆಂಬಲಿಗರಿಗೆ ನಾವು ಹೇಳೋದಿಷ್ಟೇ, ಈ ನ್ಯೂಸೆನ್ಸ್ ಪಾಲಿಟಿಕ್ಸ್ಗೆ ಸ್ಪೇಸ್ ಇಲ್ಲ. ನಿಮಗೆ ಉಗಿಯೋ ಜನ ಹುಟ್ಕೋಬೇಕು. ಜನನೂ ಅಷ್ಟೇ, ನಿಮ್ಮ ಕಾರ್ಯಕರ್ತರು ನಾನು ಹೇಳೋದಿಷ್ಟೇ, ನಿಮ್ಮ ಲೀಡರ್ಗಳು ಅವರು ಒಂದೇ ಅಪ್ಪ. ನಾಳೆ ಬೆಳಗ್ಗೆ ಇಬ್ಬರು ಕೂತೆಲ್ಲೋ ಕಾಫಿ ಕುಡಿತಾರೆ, ಏರ್ಪೋರ್ಟಲ್ಲಿ ಸಿಕ್ಕಿದಾಗ ಒಬ್ರಿಗೊಬ್ರು ಫೋಟೋ ತೆಗೆಸ್ಕೊತಾರೆ. ನೀವು ಹೊಡೆದಾಡ್ಕೊಂಡು ಕೇಸ್ ಇಟ್ಟಿಸ್ಕೊಂಡ್ರೆ ನೀನು ಕೆಲಸ ಬಿಟ್ಬಿಟ್ಟು ಕೋರ್ಟ್ ಗಲಿಬೇಕು. ಹೆಂಗೆ ಗಲಿತೀಯಾ? ಪುಕ್ಸಟ್ಟೆ ಯಾರು ನಿಮ್ಮ ಕೇಸ್ನ ಆರ್ಗ್ಯೂ ಮಾಡಲ್ಲ ಲಾಯರ್ಗಳು. ಎಲ್ಲಿಂದ ತಂದು ಕೊಡ್ತೀಯಾ ಕಾಸು? ಇದು ಬಿಡಿ, ಈ ಚೇಷ್ಟೆಗಳು ಬಿಡೋದು ಕಲೀರಿ ಫಸ್ಟು. ಇದು ಇಲ್ಲೇ ಅಲ್ಲ ಸರ್, ನೀವು ಪಂಚಾಯತಿ ಲೆವೆಲಲ್ಲೂ ಇದೊಂದು ಹವ್ಯಾಸವಾಗಿ ಬೆಳೆದ್ಬಿಟ್ಟಿದೆ. ಹೌದು ಸರ್. ಏನು ತೋಳೆ ಏರಿಸ್ಕೊಂಡು ಹೋಗೋದು ಅವ್ನ ಪರವಾಗಿ, ಏನು ಇವನು ಸಂಸಾರ ಅವ್ನು ಸಾಕ್ತಾನೆ ಅನ್ನೋ ಥರ. ಯಾರೂ ಸಾಕಲ್ಲ, ಅವ್ನು ಹೊಟ್ಟೆ ಪಾಡ್ಗೆ, ಅವ್ನ ಕಾಸಿಗೆ, ಅವ್ನ ದಂಧೆಗೆ ಮಾಡ್ತಾ ಇರ್ತಾನೆ. ಟೀಮೇ ಏನಿಲ್ಲ, ಸಂಜೆ ಅವ್ನು ಖರ್ಚಿಗೆ ನೋಡ್ಕೊಂಡ್ರೆ ಸಾಕು, ತೋಳೆ ಏರಿಸಿ ಹೋಗ್ತಾನೆ, ಕೇಸ್ ಇಟ್ಟಿಸ್ಕೊಂಡು ಬಿದ್ದಿರ್ತಾನೆ. ಆ ಜನ ಈ ನ್ಯೂಸೆನ್ಸ್ನ ನಾವು ಯಾವತ್ತೂ ಎನ್ಕರೇಜ್ ಮಾಡಬಾರ್ದು ಸರ್. ಆಮೇಲೆ ಸೀನಿಯರ್ ಮುಖ್ಯಮಂತ್ರಿಗಳೇ ಹೇಳಿ ಇವ್ರು ಕರೆದು, ಈ ಥರ ಚೇಷ್ಟೆ ಮಾಡಿ ನೀನೇನು ಸಾಧಿಸೋಕ್ಕಾಗಲ್ಲಪ್ಪ ಅಂತ ಹೇಳಿ, ಅದ್ರ ಬದಲು ಪ್ರೋಗ್ರೆಸಿವ್ ಆಗಿ ಮಾತಾಡಿ, ಜನರ ಮೈಂಡ್ನ ಕಲ್ಟಿವೇಟ್ ಮಾಡಿ. ಅದು ಬಿಟ್ಬಿಟ್ಟು ಚೇಷ್ಟೆಗಳು ಮಾಡ್ಕೊಂಡು ಇವ್ನು ಚಪ್ಪಲಿ ಹೊಡೆಯೋದಂತೆ, ಅವನು ತೊಡೆ ತಟ್ಟೋದಂತೆ, ಏನು ಸರ್ ಇವೆಲ್ಲ?